ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಫ್ಯಾಮಿಲಿ ಬ್ಲಾಗ್. ನಾವಿವತ್ತು ಹೊರಟಿರೋದು ಡಿ ಮಾರ್ಟಿಗೆ. ನೋಡಿ ನಮ್ಮ ಬೇಬಿ ಸ್ಪೆಕ್ಸ್ ಎಲ್ಲ ಹಾಕ್ಕೊಂಡು ಫುಲ್ ಟಿಪ್ ಟಾಪ್ ಡಿ ಮಾರ್ಟಿಗೆ ಈ ಥರ ರೆಡಿ ಆಗ್ತಾರೆ ಅಂತ ಗೊತ್ತಿರಲಿಲ್ಲ. ಹಾಡು ಕೇಳ್ಕೊಂಡು ಆರಾಮಾಗಿ ಕಾರಲ್ಲಿ ಮಲ್ಕೊಂಡು ಹೋಗ್ತಾ ಇದ್ದೀವಿ. ತಮಾಷೆಗೆ ನಮ್ಮ ಹಸ್ಬೆಂಡು ಮೊದಲೇ ಕೇಳ್ಬೇಕಾದ್ರೆ ತುಂಬ ತಮಾಷೆ ಮಾಡ್ತಾರೆ. ಅದರಲ್ಲಿ ನನ್ನ ಮಗಳು ಏನೇನೋ ಕಿತಾಪತಿ ಮಾಡ್ತಾಳೆ ಕಾರಲ್ಲಿ ಕೂತ್ಕೊಂಡು. ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ. ಇನ್ನೇನೋ ಮಲ್ಕೊಂಡು ಸುಮ್ಮನೆ ಹಾಡು ಕೇಳ್ತಿದ್ದವಾಗ ನಮ್ಮ ಹಸ್ಬೆಂಡ್ ಇದ್ದವರು ಡಿ ಮಾರ್ಟ್ ಬಂತು, ಎದಳಿ ಬೇಗ ಸ್ಟಾಪ್ ಬಂತು ಇಳ್ಕೊಳ್ಳಿ ಅಂತ ಬೇರೆ ಕಾಮಿಡಿ ಮಾಡ್ತಾಯಿದ್ರು. ಮಲಗಿದ್ದವಳು ಎದ್ದು ವಿಡಿಯೋ ಮಾಡ್ತಾಯಿದ್ರೆ ರೋಡಲ್ಲಿ ಹೋಗೋರೆಲ್ಲ ನಮ್ಮನ್ನೇ ಮಕ್ಕ ನೋಡ್ತಾರೆ. ಏನು ಹಿಂಗೆ ಕ್ಯಾಮ್ರಾ ಹಿಡಿತಾರಲ್ಲ, ವಿಡಿಯೋ ಮಾಡ್ತಾವ್ರಲ್ಲ ಅಂತ ನೋಡ್ತಾಯಿದ್ರು. ಫೈನಲಾಗಿ ಡಿ ಮಾರ್ಟ್ ಹತ್ರ ಬಂದ್ವಿ, ಮೇಯ್ನ್ ರೋಡಲ್ಲಿ. ಇನ್ನೇನು ಎಂಟ್ರೆನ್ಸಲ್ಲಿ ಎಂಟ್ರ್ ಆಗಬೇಕು ಅಷ್ಟೇನೆ. ನೋಡಿ ಎಂಟ್ರೆನ್ಸಿಗೆ ಬಂದ್ವಿ. ನಾವೇನೇ ಐಟಮ್ಸ್ ತೊಗೋಬೇಕು ಅಂದರೂ ನೆಲಮಂಗಲ ಡಿ ಮಾರ್ಟ್ಗೆ ಬರೋದು, ಯಾಕಂದರೆ ಇಲ್ಲಿ ಎಲ್ಲ ಐಟಮು ಸಿಗುತ್ತೆ ಅಂತೆ. ಫೈನಲಾಗಿ ನೆಲಮಂಗಲ ಡಿ ಮಾರ್ಟಿಗೆ ಒಳಗೆ ಎಂಟ್ರಿ ಆದ್ವಿ. ನೋಡ್ರೆ ಸಿಕ್ಕಾಬಟ್ಟೆ ರಶ್ ಇದ್ದಿತ್ತು. ಅದಕ್ಕೆ ಪಾರ್ಕಿಂಗಿಗೆ ಕಾರಣಕ್ಕೆ ಜಾಗನೇ ಇರಲಿಲ್ಲ. ಹೆಂಗೋ ಅಡ್ಜಸ್ಟ್ ಮಾಡಿ ನಮ್ಮ ಹಸ್ಬೆಂಡು ಪಾರ್ಕಿಂಗ್ ಮಾಡ್ಬಿಟ್ಟು ಬಂದರು. ನಾನು ವೀಡಿಯೋ ಮಾಡು, ನಾವು ಹೋಗ್ತಾ ಇರ್ತೀವಿ ಅಂತಂದರೆ ಅವ್ರು ಹಿಂದೆ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ರು. ನಾನು ನನ್ನ ಮಗಳು ಮುಂದೆ ಹೋಗ್ತಾ ಇದ್ವಿ. ನಿಧಾನಕ್ಕೆ ಏನೇನು ತೊಗೊಬೋದು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮೊದಲೇ ಹೇಳ್ಬಿಟ್ಟಿದ್ದಾರೆ ನಮ್ಮ ಹಸ್ಬೆಂಡು, ಕಂಡೀಷನ್ ಹಾಕಿ ಜಾಸ್ತಿ ಹೊತ್ತೆಲ್ಲ ಲೇಟೆಲ್ಲ ಮಾಡೋಂಗಿಲ್ಲ, ಬೇಗ ತೊಗೋಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗಲೇ ಯೋಚನೆ ಮಾಡ್ಕೊಂಡು ಒಳಗೆ ಹೋಗ್ತಾ ಇದ್ದೀನಿ, ಏನೇನು ತೊಗೊಳೋದಪ್ಪ ಪಟ ಅಂತ. ನಾನು ಒಬ್ಳಿಗೆ ಅಂತಂದರೆ ಮಿನಿಮಮ್ ಏನಿರೋದು ಒಂದು 2 ಅವರ್ 3 ಅವರ್ ಆಗುತ್ತೆ. ನೀವು ಹೆಲ್ಪ್ ಮಾಡಬೇಕು, ಹೆಲ್ಪ್ ಮಾಡಿದ್ರೇ ಬೇಗ ಆಗೋದು ಅಂತ ಹೇಳಿದ್ದೀನಿ. ನೋಡೋಣ, ನಾನು ಒಬ್ಬಳೇ ತೊಗೋತೀನ ಇಲ್ಲ ಹಸ್ಬೆಂಡು ಹೆಲ್ಪ್ ಮಾಡ್ತಾರಾ. ಬನ್ನಿ ಒಳಗೆ ಹೋಗಿ ಪರ್ಚೇಸ್ ಮಾಡೋಣ. ಒಳಗೆ ಬಂದ್ವಿ, ಬಟ್ ಆದರೆ ಸ್ಟಾರ್ಟಿಂಗಿಂದನೇ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ಸಂಡೇ ಅಲ್ವಾ, ಸಿಕ್ಕಾಬಟ್ಟೆ ರಶ್ ಇದ್ದದಕ್ಕೂ ಅದಕ್ಕೂ ನಾನೊಂದು ಕಡೆ ಇದ್ದರೆ ನಮ್ಮ ಹಸ್ಬೆಂಡೇ ಒಂದು ಕಡೆ ಇದ್ದರು. ಹಂಗೂ ಅದು ಇದು ಐಟಮ್ಸ್ಗಳು ಎಲ್ಲ ತೊಗೊಂಡಿದ್ದೀವಿ. ತೊಗೊಂಡು ಇನ್ನೇನು ಈ ಕಡೆ ಬಂದು ಏನಾನ ಕ್ರೀಮು ಆ ಥರ ಏನಾರು ಸಿಗುತ್ತಾ ನನಗೆ ಬೇಕಾಗಿರೋದು ಕುಕ್ಕಿಂಗಿಗೆ ಅಂತ ನೋಡ್ತಾ ಇದ್ದೀನಿ. ಆದರೆ ನನಗೆ ಬೇಕಾಗಿರೋ ಕ್ರೀಮ್ಗಳೇ ಸಿಕ್ಕಿಲ್ಲ. ಯಾವಾಗ ಬಂದರೂ ನನಗೆ ಬೇಕಾಗಿರೋ ಐಟಮ್ ಕೆಲವೊಂದು ಸಿಗೋದೇ ಇಲ್ಲ, ಅದೊಂದು ಬೇಜಾರು. ಅದಕ್ಕೆ ಹುಡುಕ್ತಾ ಇದ್ದೀನಿ ನಿಧಾನಕ್ಕೆ, ನೋಡೋಣ ನಿಧಾನಕ್ಕೆ. ಆದರೆ ನಮ್ಮ ಹಸ್ಬೆಂಡ್ ಏನು ಅರ್ಜೆಂಟ್ ಮಾಡ್ತಾರೆ. ಅವ್ರಿಗೇನು ಅರ್ಜೆಂಟ್ ಮಾಡ್ತಾರೆ, ನಮಗೆ ಬೇಕಾಗಿರೋ ಕ್ರೀಮ್ ಬೇಕು ಅಂದರೆ ಸ್ವಲ್ಪ ಟೈಮ್ ಆಗೇ ಆಗುತ್ತೆ. ಅದಕ್ಕೆ ನೋಡಿ ನಿಧಾನಕ್ಕೆ ತೊಗೊಳ್ಳೋಣ. ಯಾಕಂದರೆ ಏನಾನ ಒಂದು ತಿಂಡಿ ಸ್ಪೆಷಲಾಗಿ ಮಾಡಬೇಕು ಅಂದರೂ ಒಂದು ಐಟಮ್ ಇಲ್ಲ ಅಂದ್ರೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಧಾನಕ್ಕೆ ಹುಡುಕ್ತಾ ಇದ್ದೀನಿ. ಇವಾಗ ಏನಂದರೆ ಸ್ವಲ್ಪ ಪಾತ್ರೆದೆಲ್ಲ ಅಡುಗೆ ಮನೆಗೆ ತೊಗೋಬೇಕು ಅನ್ನೋದೈತೆ ಮೈಂಡಲ್ಲಿ. ಆದರೆ ಈ ಸಲ ತೊಗೊಳ್ಳಲ್ಲ. ಮೋಡದಲ್ಲಿ ನೀಯುವುದೇ ಬೆಟ್ಟದ ಖುಷಿ, ತೀರಕ್ಕೋ ಅಲೆಗಳ ಅಟ್ಟುವ ಖುಷಿ. ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದು. ಬರೋ ಬಂದಿದ್ದೀವಿ, ಬಾಂಡ್ಯಾರ ತಿಕ್ಕಿ ಹೋಗು. ಡಿ ಮಾರ್ಟ್ ಪ್ರೈಸ್ ಅಂತ ಇರಲ್ಲ. ಜಗತ್ತು ಜಾರೋ ಬಂಡೆ ಆಡೋದೇ ಖುಷಿ, ನಮಗೆ ಏನೇನು ಬೇಕೋ ಇಲ್ಲಿದೆ. ಪಾತ್ರೆ ಸೆಕ್ಷನಿಂದ ಬೇರೆ ಕಡೆ ನೋಡೋಣ, ಬೇರೆ ಏನಾದರೂ ಅಂತ ಹೊರಟ್ವಿ. ಯಾಕಂದರೆ ನೋಡ್ತೀನಿ ಅಂದರೆ ಸುಮಾರು ಐಟಮ್ಸ್ ಇದೆ. ಯಾವ್ದು ನೋಡ್ರೂ ತೊಗೋಬೇಕು ಅನಿಸುತ್ತೆ. ಮೊದಲೇ ಹೇಳ್ಬೇಕಾ, ನಾವು ಹೆಣ್ಮಕ್ಳು ಶಾಪಿಂಗ್ ಮಾಡೋದ್ರಲ್ಲಿ ತುಂಬ ಫೇಮಸ್ಸು. ಆದರೆ ಗಂಡು ಮಕ್ಕಳು ಜೇಬೇ ಖಾಲಿಯಾಗಿ ಹೋಗ್ಬಿಡುತ್ತೆ ತುಂಬ ಶಾಪಿಂಗ್ ಮಾಡೋಕ್ಕೆ ಹೋದರೆ. ಹಂಗಾಗಿ ಈ ಸಲ ಏನಿದ್ರು ನಮ್ಮದೇ ಬಜೆಟ್ ಅಲ್ವಾ, ಜಾಸ್ತಿ ನೋಡಿ ತೊಗೋಬೇಕು ಅಂತ ನಿಧಾನಕ್ಕೆ ತಗೋತಾ ಇದ್ದೀನಿ ಅಷ್ಟೇನೆ. ಅದೇ ನಮ್ಮ ಹಸ್ಬೆಂಡ್ದೇನಾರ ಬಜೆಟ್ ಆಯಿತು ಅಂದರೆ ಆ ಜೇಬು ಅರ್ಧ ಖಾಲಿನೇ ಆಗೋಗ್ಬಿಟ್ಟಿರುತ್ತೆ. ಆ ರೇಂಜಿಗೆ ಶಾಪಿಂಗ್ ಮಾಡಿರ್ತೀನಿ. ಈ ಸಲ ನನ್ನ ಬಜೆಟ್ ಅಲ್ವಾ, ಹಂಗಾಗಿ ಯಾವ್ದು ಬೇಕು ಯಾವ್ದು ಬೇಡ, ಯೂಸ್ ಇರೋ ಅಂಥದ್ದು ಮಾತ್ರ ತೊಗೋಬೇಕು ಅಂತ
ಡಿಸೈಡ್ ಮಾಡಿ ತಗೋತಾ ಇದ್ದೀನಿ. ಆದರೆ ವ್ಯಾಲೆಂಟೈನ್ಸ್ ಡೇಗೆ ಏನಾರ ಗಿಫ್ಟ್ ಕೊಡ್ಬೇಕು ನಮ್ಮ ಹಸ್ಬೆಂಡಿಗೆ, ಏನು ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಹುಡ್ಕೋದೇ ಆಗೋಯ್ತು ನಂದು ಡಿಮಾರ್ಟಲ್ಲಂತೂ. ನನ್ನ ಮಗಳಂತೂ ಇನ್ನು ಏನಿದ್ರು ಫಸ್ಟ್ ಫ್ಲೋರ್ಗೆ ಹೋಗೋವಾಗ ಅಷ್ಟೇನೇನೆ ಅವಳದು ಶಾಪಿಂಗ್ ಶುರು ಮಾಡೋದು. ಅಲ್ಲಿವರೆಗೂ ನೀವೇನಾದರೂ ತೊಗೊಳ್ಳಿ, ನನಗೇನಾಗಬೇಕಾಗಿಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಅವಳು ಪಾಡಿಗೆ ಅವಳು ಇರ್ತಾಳೆ. ನಮಗೆ ಏನೇನು ಬೇಕೋ ನಾವು ತಗೊಂಡು ನಾನು ಆಲ್ಮೋಸ್ಟು ಪರ್ಚೇಸ್ ಮಾಡೋದೇ ಕೆಳಗಡೆ. ಲಿಫ್ಟ್ ಹತ್ರ ಬಂದು ವೆಯ್ಟ್ ಮಾಡ್ತಾ ನಿಂತಿದ್ದೀವಿ. ಅವಳು ಫಸ್ಟ್ ಫ್ಲೋರ್ಗೆ ಹೋದ್ಮೇಲೆ ನನ್ನ ಮಗಳು ಏನೇನು ತಗೋಬೇಕು ಅಂತ ನೋಡಿ ಹುಡುಕಿ ತಡಗಿ ಮಾಡ್ತಾಳೆ. ಅಮ್ಮ ಅದು ಕೊಡಿಸು ಇದು ಕೊಡಿಸು, ಆಟ ಸಾಮಾನಾಗಿರ್ಬೋದು, ಇಲ್ಲಾಂದರೆ ಅವಳಿಗೆ ಸ್ಕೆಚ್ ಪೆನ್ನು, ಕಲರಿಂಗ್ ತುಂಬ ಇಂಟ್ರೆಸ್ಟ್ ಅವಳಿಗೆ ಜಾಸ್ತಿ. ಹಾಗಾಗಿ ಅವಳು ಸ್ಕೆಚ್ ಪೆನ್ನು, ಕಲರಿಂಗು, ಪೇಂಟ್ ಬುಕ್ಸು ಆ ಥರನೇ ಜಾಸ್ತಿ ಕೇಳ್ತಾಳೆ. ಹಂಗಾಗಿ ನೋಡೋಣ, ಈ ಸಲ ಏನೋ ಸ್ಕೆಚ್ ಪೆನ್ ಬೇಕಮ್ಮ, ಏನೋ ಚಿಕ್ಕ ಬುಕ್ ಬೇಕು ಅಂತೆಲ್ಲ ಕೇಳ್ತಾ ಇದ್ಲು. ಅದು ಅಲ್ಲದೆ ಅವಳು ನೀವು ಕೊಡ್ಸೋದು ಬೇಡ ಅಮ್ಮ, ನನ್ನ ಪಿಗ್ಗಿ ಬ್ಯಾಂಕಿಂದನೇ ಅಮೌಂಟ್ ತಗೋತೀನಿ ಅಂತ ಹೇಳಿ ತಗೊಂಬಂದಿದ್ದಾಳೆ. ಮೇಘಕ್ಕೆ ತೇಲೋ ಖುಷಿ, ಫೈನಲ್ ಆಗಿ ಫಸ್ಟ್ ಫ್ಲೋರಿಗೆ ಬಂದ್ವಿ. ಇನ್ಮೇಲೆ ಏನಿದ್ರು ನನ್ನ ಮಗಳು ಶಾಪಿಂಗ್ ಸ್ಟಾರ್ಟು. ಏನೇನು ತಗೋತಾಳೆ ಕೇಳಿ ಕೊಡ್ಸೋಣ. ಅವಳು ಹೋಗಿ ಹುಡ್ಕೋದೇ ಬೇರೆ ಇನ್ನೇನು ನೋಡೋಲ್ಲ. ಮಕ್ಳದ್ದು ಟಾಯ್ಸ್ ಎಲ್ಲ ಎಲ್ಲಿಟ್ಟಿರ್ತಾರೆ ಏನು ಅಂತ ಅದೇ ಹುಡ್ಕೋದು, ಅದನ್ನೇ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ, ಅದು ಆಗಿರ್ಬೋದು. ಮತ್ತು ನಾನು ಮನೆಗೆ ಕಿಚನ್ಗೆ ಅಂತ ಸ್ವಲ್ಪ ಬಾಕ್ಸ್ ಎಲ್ಲ ತೊಗೋಬೇಕು. ಬಾಕ್ಸ್ ಎಲ್ಲ ತೊಗೊಂಡು ಅವಳಿಗೂ ಕೆಲವೊಂದು ಐಟಮ್ ಕೊಡಿಸಿ ಅಲ್ಲಿಗೆ ಶಾಪಿಂಗ್ ಮುಗಿಸ್ತೀವಿ ಅಷ್ಟೇ. ನೀನು ಕೆಳಗೆಲ್ಲ ಏನು ತೊಗೊಳಲ್ಲ, ಇಲ್ಲಿ ಮೇಲೆ ಏನು ತೊಗೊಳ್ತೀವೋ ಅದು ತೊಗೊಂಡು ಆಮೇಲೆ ಹೋಗಿ ಕೆಳಗೆ ಹೋಗಿ ಬಿಲ್ ಹಾಕಿಸ್ಬೇಕು ಅಷ್ಟೇನೆ. ಇಲ್ಲಿ ನೋಡಿ ಬಂದಾಗಲೇ ಹುಡುಕ್ತಾ ಇದ್ದಾಳೆ ಯಾವ್ದು ತೊಗೊಳೋದು ಏನು ಎತ್ತ ಅಂತ. ಅದಕ್ಕೆ ತಗೊತಾಳೆ, ಸ್ವಲ್ಪ ದೊಡ್ಡದೇ ತೊಗೊಳ್ಳಿ ಅಂತ ದೊಡ್ಡದೇ ಸ್ಕೆಚ್ ಪೆನ್ ಕೊಡಿಸ್ಬಿಟ್ಟಿದ್ದೀನಿ ಈ ಸಲ. ಪೇಂಟಿಂಗ್ದೆಲ್ಲ ಮನೇಲಿದೆ ಆಲ್ರೆಡಿ ಅಂತ. ಬಂದರೆ ಶಟ್ಲಕ್ ಹಾಕು ಅದು ಇದು ಅಂತೆಲ್ಲ ಕೇಳಲು, ಯಾಕೋ ಅದು ಪ್ರೈಸ್ ಜಾಸ್ತಿ ಅನಿಸ್ತು, ಅದಕ್ಕೆ ಬೇಡ ಅಂತ ಅಂದ್ಕೊಂಡೆ. ನಾನು ನಮ್ಮ ಮನೆಯವರು ಆಡೋದು ನೋಡಿ ನನ್ನ ಮಗಳು ರಿಯಾಕ್ಷನು ಹೆಂಗಾಗಿದೆ ನೋಡಿ. ಹೇಗಿದೆ ನಾನೇನ ಬೇರೆ ಕಾಣ್ಕೊಂಡೆ ಬಾ. ನಾನು ಫೈನಲಿ ವ್ಯಾಲೆಂಟೈನ್ಸ್ ಡೇಗೆ ನಮ್ಮ ಮನೆಯವ್ರಿಗೆ ಅಂತ ಒಂದು ಕೀ ಬಂಚ್ ತೊಗೊಂಡೆ. ಅದು ಯಾವ ಥರದ್ದು ಅಂದರೆ ಹುಡುಗಿರಂಥ ಕೀ ಬಂಚ್ ತೊಗೊಂಡೆ. ನಮ್ಮ ಹಸ್ಬೆಂಡ್ ನೋಡ್ರೆ ಇದು ಯಾವುದಿದು ಈ ಥರದ್ದು ತೊಗೊಂಡಿದ್ಯಾ ಅಂತ ಹೇಳ್ತಾಯಿದ್ರು. ಆಮೇಲೆ ನಾನು ನಿನ್ನ ಜೊತೇಲಿ ಇದ್ದಂಗೆ ಆಗಬೇಕು ಅಂತ ಹೇಳ್ಬಿಟ್ಟು ಇದು ತೊಗೊಂಡ್ರೆ ನೀನು ಹಿಂಗೆ ಹೇಳ್ದಲ್ಲ ಅಂತ ನಮ್ಮ ಹಸ್ಬೆಂಡ್ಗೆ ಅಂದೆ. ಹೌದಾ, ಬಟ್ ನನಗೆ ಗೊತ್ತಾಗಿಲ್ಲ, ಸಾರಿ ಅಂತಂದರು. ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಬಂದ್ವಿ. ಇನ್ನೇನೆಲ್ಲ ತೊಗೊಂಡಿದ್ದು ಶಾಪಿಂಗ್ ಎಲ್ಲ ಹೋಗಿತ್ತು. ಸುಮ್ಮನೆ ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಒಂದು ರೌಂಡ್ ಹೋಗ್ತಾ ಇದ್ದೀವಿ. ನೋಡ್ಕೊಂಡು ಹೋಗಿ ಇನ್ನೇನು ಕೆಳಗಡೆ ಬಂದ್ವಿ. ಶಾಪಿಂಗ್ ಎಲ್ಲ ಮುಗೀತು, ಮಳೆ ಬರ್ತಿತ್ತು, ವೀಲ್ ಒಂದೇ ಕಡೆ ಎಳ್ಕೊಂಡು ಹೋಗ್ತಾ ಇದೆ. ಫೈನಲಿ ನನ್ನ ಮಗಳು ಬಂದು ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ. ಹೆಂಗೋ ನನ್ನ ಮಗಳು ಬಂದು ಹೆಲ್ಪ್ ಮಾಡಿದ್ಲು ಪಾಪಾಚಿ. ಯಾಕಂದರೆ ಇಲ್ಲಾಂದರೆ ನಾನು ಒಂದೇ ಸೈಡ್ ಗಾಡಿ ಎಳ್ಕೊಂಡು ಕೆಳಗೆ ಹೋಗ್ಬಿಟ್ಟಿರ್ತಿದ್ದೆ ನಾನಿಬ್ಬರು ಸೇರಿ ಹೆಂಗೋ ಗಾಡಿ ಎಳ್ಕೊಂಡು ಬಂದ್ವಿ ಪಾರ್ಕಿಂಗ್ ಹತ್ರ. ಫೈನಲಾಗಿ ಐಟಮ್ ಎಲ್ಲ ಕಾರ್ಗೆ ಹಾಕ್ಕೊಂಡು ಜೋಡಿಸಿಟ್ಕೊಂಡು ಓಡಾಡಿ ತುಂಬ ಸುಸ್ತಾಗಿತ್ತು ಅಂತ ಜ್ಯೂಸ್ ಕುಡಿತಾ ಇದ್ದೀವಿ ಸ್ವಲ್ಪ ಎನರ್ಜಿಗೆ ಅಂತ. ನೋಡಿದ್ರೆ ಸೈಡಲ್ಲಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್
ಫೋನ್ಪೇ ಮುಂದಕ್ಕೆ ಹೋಗಮ್ಮ. ಕ್ಯಾಶ್ ಇಲ್ಲ ಅಂದ್ರೆ ಫೋನ್ ಕ್ಯಾಶ್ ಎಲ್ಲ ಮತ್ತೇನಿಗೆ ಬರ್ತೀರಾ ನೀವು? ಕೊಡು ಬೇಗ. ಅದ್ರಲ್ಲಿ ತೂಕ ಹಾಕ್ಸೋದು ತಗೊಳ್ಳೋದಂತಾನೆ ವಿಡಿಯೋ ಮಾಡ್ಬೇಕು, ಹಂಗೆ ಹೊರಟೋದ್ರಲ್ಲ. ಏನಕ್ಕೆ ಬೇನಿಗೆ ಬರ್ತೀರಾ ದುಡ್ಡಿಲ್ಲ ಅಂದಮೇಲೆ? ಅಲ್ಲಿ ಕೊಡು, ಅಲ್ಲಿ ಮುಂದಕ್ಕೆ ಹೋಗು. ಬೇಗ ಕೊಡು ಅನ್ಕೊಂತಾರೆ. ಹಂಗೆಲ್ಲ ಇದು ಮಾಡಬೇಡ, ಲೇಟ್ ಮಾಡಬಾರ್ದು, ಕೊಡು ಕಾಸು ಅಂತ ಕೇಳಿದೆ. ಆಮೇಲೆ ಫೋನ್ಪೇ ಮಾಡು ಅಂತ ಫೋನ್ ಕೊಟ್ಟರು. ಎಲ್ಲ ಫೋನ್ಪೇ ಮಾಡಿ ಎಲ್ಲ ನೋಡ್ಕೊಂಡು ಡಿಮಾರ್ಟ್ಗೆ ಬಾಯ್ ಹೇಳ್ಕೊಂಡು ಫೈನಲಾಗಿ ಮನೆ ಕಡೆ ಹೊರಟ್ವಿ. ಮಾತ್ರ ತರಕಾರಿ ಸೊಪ್ಪೆಲ್ಲ ಫ್ರೆಶ್ ಆಗಿತ್ತು ಅಲ್ಲಿ. ಇನ್ನೇನು ಮನೆ ಕಡೆ ಹೊರಟ್ವಿ. ನಿಮಗೇನಾದರೂ ನಮ್ಮ ಬ್ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವೀಡಿಯೋಗಳನ್ನೆಲ್ಲ ಜಾಸ್ತಿ ವಾಚ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಸ್ನೇಹಕ್ಕೆ ಮಿಲನದಿ ಮಿಡಿಯುವ ಖುಷಿ, ಖುಷಿಗೂ ಬಾಳ ಕೊನೆ ಮರೆಸೋ ಖುಷಿ. ನಾಳೆ ಯಾರ್ ಬಲ್ಲ